ಇವೆಲ್ಲ ಫೇಸ್ಗಳನ್ನು ನೀವು ಬಿಜೆಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ 2A ಮೀಸಲಾತಿ ವಿರೋಧಿಸಿ ಹೋರಾಟವನ್ನು ಮಾಡ್ತಾ ಇದ್ರು. ನಿಮಗೆಲ್ಲ ಗೊತ್ತಿರಬೇಕು. ಆಗ ಯಾವ ಮಟ್ಟದಲ್ಲಿ ಸರ್ಕಾರ ನಡ್ಕೊಳ್ಳುವಂಥ ರೀತಿಗೂ ಇವ್ರು ನಡ್ಕೊಂಡಂಥ ರೀತಿಗೂ ಇದರ ಹಿಂದೆ ಕಾಂಗ್ರೆಸ್ ಇದೆ ಅನ್ನುವಂಥ ಕುಮ್ಮಕ್ಕು ಅದಕ್ಕೆ ತಕ್ಕಂತೆ ಆಡ್ತಾ ಇದ್ದಂಥ ರೀತಿಗೂ ನಾಯಕರ ಜೊತೆಗಿದ್ದಂಥವ್ರು ಏನು ಬಾಂಧವ್ಯ ಗಳಸ ಕಂಠಸ್ಥರು ಅನ್ನೋ ರೀತಿಯಲ್ಲಿದ್ದರು. ಈಗ ಶಾಸಕರು ಮತ್ತು ಸ್ವಾಮೀಜಿಗಳ ನಡುವೆ ಫೈಟ್ ಅಂತೆ ಬೀಗಾನೇ ಆಗ್ಬಿಟ್ಟಿದ್ದಾರೆ. ಅಯ್ಯಯ್ಯಯ್ಯೋ, ಏನು ಆ ಪ್ರೀತಿ, ಏನು ಈ ದ್ವೇಷ, ನೋಡಿ ಸ್ಟೋರಿಯನ್ನು. ಸ್ವಾಮೀಜಿ ಎಂಎಲ್ಎ ನಡುವೆ ಮುಸುಕಿನ ಗುದ್ದಾಟ. ಕೂಡಲಸಂಗಮ ಪಂಚಮಸಾಲಿ ಪೀಠದ ಮಠಕ್ಕೆ ಬೀಗ ಹಾಕಿದ ವಿಚಾರಕ್ಕೆ ಇಬ್ಬರ ನಡುವೆ ಜಟಾಪಟಿ. ಒಂದು ಕಾಲದಲ್ಲಿ ಜೋಡೆತ್ತಿನಂತೆ ಶಾಸಕ ಕಾಶಪ್ಪನವರ್ ಹಾಗೂ ಪಂಚಮಸಾಲಿ ಪೀಠದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಹೋರಾಟ ಇತ್ತು. ಇದಕ್ಕೆ ಶಾಸಕ ಯತ್ನಾಳ್ ಕೂಡ ಸಾಥ್ ನೀಡಿದರು. ಅಂದು ಬೊಮ್ಮಾಯಿ ಸಿಎಂ ಆಗಿದ್ದ ವೇಳೆ ಇಡೀ ಸರ್ಕಾರವನ್ನೇ ಕಾಡಿದ್ದ ಈ ಪಂಚಮಸಾಲಿ ಮೀಸಲಾತಿ ಹೋರಾಟ ಇಂದು ಜಯಮೃತ್ಯುಂಜಯ ಸ್ವಾಮೀಜಿ ಹಾಗೂ ಶಾಸಕ ಕಾಶಪ್ಪನವರ ನಡುವೆ ಮುಸುಕಿನ ಗುದ್ದಾಟಕ್ಕೆ ಕಾರಣವಾಗಿದೆ. ಅಂದು ಅಬ್ಬರಿಸಿ ಬೊಬ್ಬಿರಿದಿದ್ದ ಪಂಚಮಸಾಲಿ ಸಮುದಾಯದ ರಾಷ್ಟ್ರೀಯ ಅಧ್ಯಕ್ಷ ಕಾಶಪ್ಪನವರ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಯೂ ಟರ್ನ್ ಹೊಡೆದುಬಿಟ್ರು. ಇದರಿಂದ ಶಾಸಕ ಯತ್ನಾಳ್, ಕಾಶಪ್ಪನವರ್, ಹೆಬ್ಬಾಳ್ಕರ್, ವೀರಶೈವ ಲಿಂಗಾಯತ ನಾಯಕರ ನಡುವೆ ಮುನಿಸು ಉಲ್ಬಣಿಸಿತ್ತು. ಇತ್ತ ಪೀಠಾಧಿಪತಿ ಮೃತ್ಯುಂಜಯ ಸ್ವಾಮೀಜಿ ಶಾಸಕ ಯತ್ನಾಳ್ ಪರ ನಿಂತಿದ್ದಕ್ಕೆ ಶಾಸಕ ಕಾಶಪ್ಪನವರ್ ಸ್ವಾಮೀಜಿ ಏಕಪಕ್ಷೀಯವಾಗಿ ಮಾತನಾಡ್ತಾ ಇದ್ದಾರೆ, ಅವರನ್ನು ಅನಿವಾರ್ಯ ಬಂದರೆ ಕೂಡಲಸಂಗಮ ಪಂಚಮಸಾಲಿ ಪೀಠದಿಂದಲೇ ಇಳಿಸುತ್ತೇವೆ ಅಂತ ಹೇಳಿದರು. ಜೊತೆಗೆ ಅವಸರದಲ್ಲಿ ಕೂಡಲಸಂಗಮ ಪಂಚಮಸಾಲಿ ಪೀಠದ ಟ್ರಸ್ಟ್ ಅಧ್ಯಕ್ಷರಾಗಿಯೂ ಕಾಶಪ್ಪನವರ್ ಅಧಿಕಾರ ವಹಿಸಿಕೊಂಡರು. ಅಲ್ಲಿಂದ ಸ್ವಾಮೀಜಿ ಪೀಠಕ್ಕೆ ಬರೋದು ಕಡಿಮೆಯಾಯಿತು. ಬರೀ ಸಮಾಜ ಸಂಘಟನೆ ಅಂತ ವಿವಿಧ ಕಡೆ ತಿರುಗಾಡ್ತಾ ಇದ್ದ ಸ್ವಾಮೀಜಿ ಪೀಠಕ್ಕೆ ಬರೋದು ಕಡಿಮೆಯಾಗಿದೆ. ಈ ಮಧ್ಯೆ ಪೀಠಕ್ಕೆ 4 ದಿನದ ಹಿಂದೆ ಕಾಶಪ್ಪನವರ ಬೆಂಬಲಿಗರು ರಾತ್ರೋರಾತ್ರಿ ಬೀಗ ಜಡಿದಿದ್ದಾರೆ. ಇನ್ನು ಬೀಗ ಒಡೆದ ಆರೋಪದ ಮೇರೆಗೆ 7 ಜನರ ವಿರುದ್ಧ ಹುನಗುಂದ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆ 7 ಜನರು ಪಂಚಮಸಾಲಿ ಪೀಠಾಧ್ಯಕ್ಷ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಪರ ಭಕ್ತರು ಎಂಬ ಮಾಹಿತಿ ಇದೆ. ಕಾಶಪ್ಪನವರ್ ಪರ ವ್ಯಕ್ತಿ ಪೀಠದ ವ್ಯವಸ್ಥಾಪಕನಾಗಿರುವ ಚಂದ್ರಶೇಖರ್ ಚಿತ್ತರಗಿ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಭಾನುವಾರ ರಾತ್ರಿ ನನ್ನ ಮನೆಗೆ ಮಲ್ಲನಗೌಡ ಪಾಟೀಲ, ಬಾಬುಗೌಡ ಪಾಟೀಲ ಪೀಠದ ಕೀ ನೀಡುವಂತೆ ಒತ್ತಾಯಿಸಿ ಜೀವ ಬೆದರಿಕೆ ಹಾಕಿದರು. ನಂತರ ನಿನ್ನೆ ಬೆಳಿಗ್ಗೆ 1 ರಿಂದ 2 ಗಂಟೆ ಅವಧಿಯಲ್ಲಿ ಪೀಠದ ಒಳಗಡೆ ಹೋಗಿ ಮುಖ್ಯ ಗೇಟ್ ಮುರಿದು ಅತಿಕ್ರಮವಾಗಿ ಒಳಪ್ರವೇಶಿಸಿದ್ದಾರೆ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖಿಸಿದ್ದಾರೆ. ಆದರೆ ಈ ಬಗ್ಗೆ ಸ್ವಾಮೀಜಿಗಳನ್ನ ಕೇಳಿದ್ರೆ ಈ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಬೆಳಿಗ್ಗೆ ಮುಂಜಾನೆ 6 ಗಂಟೆಗೆ ಬಂದಿಂದ ಇನ್ನೊಂದು ಇಲ್ಲೊಂದು ಕಿಲಿ ಸರ್ ಮುರಿದಾರ, ಮೇಲೆ ಅಲ್ಲೊಂದು ಕಿಲಿ ಮುರಿದಾರ ಸರ್. ಅದು ಕಿಲಿ ಪೊಲಿಟಿಷನ್ ಕೊಟ್ಟೆ ಸರ್, ನಿನ್ನ ಸರ್ ತೋರ್ಸೇನ್ರಿ. ಮುರಿದಲ್ಲಿ ಒಳಗೆ 10 ಜನ ಮಲ್ಕೊಂಡಿದ್ರು. ನಂದು ಮುರಿದಾರ ಅಂತಂದು ಭಯ ಬಂತು ಕೂಡಲಸಂಗಮ ಪೊಲಿಟಿಷನ್ಗೆ ಹೋಗಿ ಅವ್ರ ಸಿಬ್ಬಂದಿ ಕರ್ಕೊಂಬಂದು ಹಿಂಗಾಯ್ತು ಬರಂದೆ. ಆನಂತರ PSC ಅವ್ರಿಗೆ ಮಾತಾಡಿದೆ. ಹೋಗಿ ಎಲ್ಲ ಹಿಂಗೆ ನೋಡ್ಕೆ ಒಳ್ಳೆ ಸಾಹೇಬ್ ಅಧ್ಯಕ್ಷರ ಗಮನಕ್ಕೆ ತಂದೆ. ಇಷ್ಟೇ ಆಗಿದೆ ಸರ್. 7 ಮಂದಿ ಇದ್ರು ಒಳಗಡೆ. ಅವ್ರು ಕೆಲವೊಂದು ಹೆಸರು ಗೊತ್ತಿಲ್ಲ, ಕೆಲವೊಂದು ಹೆಸರು ಗೊತ್ತಿದ್ದು ಬರ್ಸಿದೆ ಸರ್. ಅವ್ರ ಮನೆಗೂ ಬಂದಿದ್ರು ನಮ್ಗೆ ರಾತ್ರಿ 10 ಗಂಟೆಗೆ. 10:30 ಸುಮಾರು 11 ಬಂದಿದ್ರು. ಪಳ್ಳಿಲ್ಲ ಕಿಲಿ ಬಂದು ಮುರಿದು ಮಲ್ಕೊಂಡ್ರ ಒಳಗೆ ಸರ್. ಜೀವ ಬೆದರಿಕೆ ಅಂತಂದು ಬಂದ ರಾತ್ರಿ ಬಂದಾರ ಸರ್. ಮತ್ತು ಇಲ್ಲಿ ನಾವು ಒಬ್ಬನ ಅಡ್ಡಾಡ್ಯಾವ. ಇಲ್ಲಿ ಯಾರೋ ಗುರುತುಪಡಿಸಲ್ಲ. 4 ತಿಂಗಳ ಗಂಟೆ ಯಾರೋ ರಾತ್ರಿ ಬರ್ತಾರೆ, ಯಾರೋ ಹೋಗ್ತಾರೆ. ಅಜ್ಜ ಡ್ರೈವರ್ ಅಂತ ಬರ್ತಾರೆ. ಅವರು ಆಕಾರ ನೋಡಿದ್ರೆ ನಮ್ಗೆ ಭಯ ಬರ್ತಾರೆ. ನಾನು ಅಧ್ಯಕ್ಷರ ಅನುಮತಿಯಂತೆ ಪೀಠಕ್ಕೆ ಬೀಗ ಹಾಕಿದ್ದೇನೆ. ಅದಾದ ನಂತರ ಸ್ವಾಮೀಜಿಯವರ ಬೆಂಬಲಿಗರು ಕರೆ ಮಾಡಿ ಮನೆಗೆ ಬಂದು ಬೆದರಿಕೆ ಹಾಕಿದ್ರು. ನಾನು ಕೀಲಿ ಕೊಡದಿದ್ದಾಗ ಪೀಠದ ಕೀಲಿ ಒಡೆದು ಅಕ್ರಮವಾಗಿ ಪ್ರವೇಶ ಮಾಡಿದರು. ಹೀಗಾಗಿ ನಾನು ಹುನಗುಂದ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇನೆ ಅಂತ ದೂರುದಾರ ಹೇಳ್ತಾ ಇದ್ದಾರೆ. ಮಠದ ವ್ಯವಸ್ಥಾಪಕನಾಗಿ ನಾನು ನನ್ನ ಕರ್ತವ್ಯ ನಿರ್ವಹಿಸಿದ್ದೇನೆ. ಸದ್ಯ ಪೀಠದ ಸುತ್ತಲೂ CC ಕ್ಯಾಮೆರಾ ಹಾಕುತ್ತಿದ್ದೇವೆ. ಅಲ್ಲದೆ ಸ್ವಾಮೀಜಿ ಪೀಠಕ್ಕೆ ಬರ್ತಾ ಇಲ್ಲ, ಯಾವಾಗಲೂ ಒಂದು ಸಾರಿ ಬರೋದು ಮಾಡ್ತಾ ಇದ್ರು. ಈ ಸಮಯದಲ್ಲಿ ಯಾರ್ಯಾರೋ ಪೀಠಕ್ಕೆ ಬರ್ತಾ ಇದ್ರು. ಇದನ್ನು ತಡೆಯಲು ಅಧ್ಯಕ್ಷ ಕಾಶಪ್ಪನವರ್ ಅವರ ಅಣತಿಯಂತೆ ನಾನು ಪೀಠಕ್ಕೆ ಕೀಲಿ ಹಾಕಿದ್ದೇನೆ ಅಂತಿದ್ದಾರೆ. ಇರಾಕ ನನಗೆ ಭಯ ಆಗತ್ತೆ ರೀ. ನನಗೆ ಎಲ್ಲ ಬಂದೋಬಸ್ತ್ ಮಾಡ್ಕೊಳ್ಳಿ ಅಂತ ಅಧ್ಯಕ್ಷರಿಗೆ ತಿಳಿಸಿದ್ದೆ. ಅಧ್ಯಕ್ಷ ನನಗೆ ಅನುಕೂಲ ಮಾಡಿ ಕೊಟ್ಟಾರ. ಮತ್ತು ಸಮಾಜ ಬಂದರು ಅಧ್ಯಕ್ಷ ಹೇಳಿದ್ರು, ಇಲ್ಲೆಲ್ಲ ರಾತ್ರಿಗಳು ಯಾರ್ಯಾರು ಬರ್ತಾರೆ, ಮಠಕ್ಕೂ ಯಾರು ಬರ್ತಾರೆ ಹೋಗ್ತಾರೆ, ಇದು ಸರಿ ಕಾಣೋದು, ಒಂದು ಸುದ್ದಿ ಮಾಡ್ರಿ ಅಂತಂದು ಎಲ್ಲ ಸಮಾಜ ಹಿರಿಯರು, ಕೂಡಲಸಂಗಮದವರು ಎಲ್ಲ ಸುತ್ತಮುತ್ತಲ ಗ್ರಾಮ ಎಲ್ಲರೂ ಎಲ್ಲ ಸಮಾಜ ಹಿರಿಯರಿಗೆ ಮತ್ತು ಅಧ್ಯಕ್ಷರಿಗೆ ಗಮನಕ್ಕೆ ತಂದಲ್ಲಿ ಇದಾಗೈತಿ. ಇದು ಕೂಸಿದ್ದು ಸಮಾಜ ಒಳ್ಳೆಯತಕ್ಕಾಗಿ ಸರ್. ಅದು ಅವ್ರಿಗೆ ಉಳಿದದ್ದು ಅವ್ರಿಗೆ ನನ್ನ ಕ್ಷೇಮಕ್ಕಾಗಿ ಮತ್ತು ಸಮಾಜದ ಅಭಿವೃದ್ಧಿಗಾಗಿ ಅದು ಮಾಡಿಸ್ತೀವಿ ಸರ್. ಇನ್ನು ಪೀಠದ ಮಠಕ್ಕೆ ಬೀಗ ಹಾಕಿದ್ದನ್ನು ಬಿಜೆಪಿ ವೀರಶೈವ ಲಿಂಗಾಯತ ನಾಯಕರು ಖಂಡಿಸಿದ್ದಾರೆ. ಬೀಗ ಹಾಕಿರೋದು ಅಕ್ಷಮ್ಯ ಅಪರಾಧ. ಸ್ವಾಮೀಜಿ ಕಣ್ಣಲ್ಲಿ ನೀರು ತರಿಸಿದ್ದಾರೆ. ಮೂಲ ಪೀಠ ಕೂಡಲಸಂಗಮ ಯಾರ ಸೊತ್ತು ಅಲ್ಲ, ನಾವು ಶ್ರೀಗಳ ಜೊತೆ ಇದ್ದೇವೆ ಅಂತ CC ಪಾಟೀಲ್ ಹೇಳಿದರೆ, ಶಾಸಕ ಅರವಿಂದ್ ಬೆಲ್ಲದ್ ಮೀಸಲಾತಿ ಹೋರಾಟ ತಡೆಯುವ ದೃಷ್ಟಿಯಿಂದ ಇಂತಹ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಆ ಮಠವನ್ನು ಇವತ್ತು ಕೀಲಿ ಹಾಕಿ ಸ್ವಾಮೀಜಿಯವರು ಒಳಗೆ ಹೋಗದಂಗೆ ಮಾಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ, ವಿಜಯಾನಂದ ಕಾಶಪ್ಪನವರ ಮೂಲಕ ಮಾಡಿದೆ. ಈ ರೀತಿ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಲಿಂಗಾಯತ ಸಮಾಜಕ್ಕೆ ಅನ್ಯಾಯ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇದನ್ನು ಸಮಾಜ ಕ್ಷಮಿಸೋದಿಲ್ಲ. ಸಿದ್ದರಾಮಯ್ಯನವರು ಏನಾದರೂ ತಿಳ್ಕೊಂಡಿದ್ದಾರೆ
ಮಠಕ್ಕೆ ನಾವು ಕೀಲಿ ಹಾಕೋದ್ರ ಮೂಲಕ 2A ರಿಸರ್ವೇಷನನ್ನು ನಾವು ನಿಲ್ಲಿಸ್ತೇವೆ ಅಂತ ಏನಾದರೂ ಅವ್ರು ರಿಸರ್ವೇಷನ್ನ ಹೋರಾಟ ನಿಲ್ಲಿಸ್ತೇವೆ ಅಂತ ತಿಳ್ಕೊಂಡಿದ್ದಾರೆ. ಅವ್ರು ತಪ್ಪು ಕಲ್ಪನೆ ಮಾಡಿದ್ದಾರೆ. ಸಮಾಜ ಇದಕ್ಕೆ ಸರಿಯಾಗಿ ಅವ್ರಿಗೆ ಉತ್ತರ ಕೊಡ್ತೈತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಆಗೋದಿಲ್ಲ. ಅದಕ್ಕೆ ನಾವೆಲ್ಲರೂ ಪರಮ ಪೂಜ್ಯ ಜಯ ಮೃತ್ಯುಂಜಯ ಅವರ ಪರವಾಗಿದ್ದೇವೆ, ಅವರ ಬೆನ್ನಿಗೆ ನಿಲ್ತೇವೆ. ಅಲ್ಲಿ ಅವ್ರಿಗೆ ನೆಮ್ಮದಿಯ ಒಂದು ವಾತಾವರಣ ಮಾಡೋಕ್ಕೆ ಆಗಲಿಲ್ಲ ಅಂದ್ರೆ, ಅಲ್ಲಿ ಅವ್ರಿಗೆ ಜೀವದ ಭಯ ಇದ್ರೆ, ಅಲ್ಲಿ ಅವ್ರಿಗೆ ವಾಸ ಆಗಕ್ಕೆ ಸರಿ ಅನ್ನಿಸ್ಲಿಲ್ಲ ಅಂದ್ರೆ ಅವ್ರು ಎಲ್ಲಿ ಸೂಚನೆ ಮಾಡ್ತಾರೆ ಮೂಲ ಪೀಠ ಅಲ್ಲಿ ಇಟ್ಕೊಂಡು ಇನ್ನೊಂದು ಶಾಖಾ ಪೀಠವನ್ನು ಕಟ್ತೇವೆ. ತನು ಮನ ಧನದ ಸಹಾಯವನ್ನು ಮಾಡಿ ಮತ್ತೊಂದು ಶಾಖಾ ಮಠವನ್ನು ಶಾಖಾ ಪೀಠವನ್ನು ಸ್ಥಾಪಿಸಿ ಸ್ವಾಮಿಗಳಿಗೆ ಸಮಾಜ ಸಂಘಟನೆ ಮಾಡಲಿಕ್ಕೆ ಎಲ್ಲ ನೆರವನ್ನು ಅನುಕೂಲತೆಯನ್ನು ತನು ಮನ ಧನದ ಸಹಾಯವನ್ನು ಸ್ವಾಮಿಗಳಿಗೆ ಮಾಡ್ತೇವೆ. ಇನ್ನು ಕೂಡಲಸಂಗಮ ಪಂಚಮಸಾಲಿ ಗುರುಪೀಠಕ್ಕೆ ಬೀಗ ಹಾಕಿದ ಹಿನ್ನೆಲೆಯಲ್ಲಿ ಪಂಚಮಸಾಲಿ ಗುರುಪೀಠಕ್ಕೆ ಟ್ರಸ್ಟಿಗಳು ಆಗಮಿಸಿದರು. ಪೀಠದ ಗೇಟ್ ಓಪನ್ ಮಾಡಿ ಸಭೆ ಮಾಡಿದರು. ಬೀಗ ಹಾಕಿದ ವಿಚಾರ ಹಾಗೂ ಪೀಠದ ಸುರಕ್ಷತಾ ಕ್ರಮಗಳ ಬಗ್ಗೆ ಟ್ರಸ್ಟ್ ಸದಸ್ಯರು ಚರ್ಚಿಸಿದರು. ಒಟ್ಟಿನಲ್ಲಿ ಇಷ್ಟು ದಿನ ತಣ್ಣಗಾಗಿದ್ದ ಪೀಠದ ವಿವಾದ ಈಗ ಬೀಗ ಹಾಕುವ ಮೂಲಕ ಮತ್ತೆ ಮುನ್ನೆಲೆಗೆ ಬಂದಿದೆ. ಇನ್ನು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ನೋಡಬೇಕಿದೆ. ರವಿ, ಪಬ್ಲಿಕ್ ಟಿವಿ, ಬಾಗಲಕೋಟೆ.